ದೀಪಾವಳಿ ಹಬ್ಬದ ಹಾಗೆ ಹೊತ್ತಿ ಉರಿದ ವಿದ್ಯುತ್ ಬಲ್ಬ್ಗಳು. ಭಾರೀ ಮಳೆ ಗಾಳಿಯ ಅವಾಂತರದಿಂದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಜಾಲಿಬೆಂಚಿ ಗ್ರಾಮದಲ್ಲಿ ಅಗ್ನಿ ಅವಘಡ. ಭಾರೀ ಪ್ರಮಾಣದ ಮಳೆ ಗಾಳಿಗೆ ತತ್ತರಿಸಿ ಹೋದ ಜಾಲಿಬೆಂಚಿ ಗ್ರಾಮದ ಸಾರ್ವಜನಿಕರು. ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಎಲೆಕ್ಟ್ರಿಕ್ ವಸ್ತುಗಳು. ಮಳೆ ಗಾಳಿಯ ಹೊಡೆತಕ್ಕೆ ಎಚ್ಟಿ ಕಟ್ಟಾಗಿದ್ದರಿಂದ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ದೀಪಾವಳಿ ಹಬ್ಬದ ಹಾಗೆ ಹೊತ್ತಿ ಉರಿದ ವಿದ್ಯುತ್ ಬಲ್ಬ್ಗಳು. ಹೌದು ವೀಕ್ಷಕರೇ, ಭಾರೀ ಮಳೆ ಗಾಳಿಯ ಅವಾಂತರದಿಂದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಜಾಲಿಬೆಂಚಿ ಗ್ರಾಮದಲ್ಲಿ ಅಗ್ನಿ ಅವಘಡ. ಭಾರೀ ಪ್ರಮಾಣದ ಮಳೆ ಗಾಳಿಗೆ ತತ್ತರಿಸಿ ಹೋದ ಜಾಲಿಬೆಂಚಿ ಗ್ರಾಮದ ಸಾರ್ವಜನಿಕರು. ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಎಲೆಕ್ಟ್ರಿಕ್ ವಸ್ತುಗಳು. ಮಳೆ ಗಾಳಿಯ ಹೊಡೆತಕ್ಕೆ ಎಚ್ಟಿ ಕಟ್ಟಾಗಿದ್ದರಿಂದ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ವಿದ್ಯುತ್ ಕಂಬಗಳು, ಟಿಸಿಗಳು, ಸಾರ್ವಜನಿಕರ ಮನೆಗಳಲ್ಲಿ ದೀಪಾವಳಿ ಹಬ್ಬದ ಹಾಗೆ ಹೊತ್ತಿ ಉರಿದ ವಿದ್ಯುತ್ ಬಲ್ಬ್ಗಳು. ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಮತ್ತು ಲೈನ್ ಮೆನ್ಗಳ ವಿರುದ್ಧ ಜಾಲಿಬೆಂಚಿ ಗ್ರಾಮದ ಸಾರ್ವಜನಿಕರ ಆಕ್ರೋಶ. ಗ್ರಾಮದ ಸಾರ್ವಜನಿಕರಲ್ಲಿ ಮೂಡಿದ ಆತಂಕ. ವಿದ್ಯುತ್ ಕಂಬಗಳ ಎಚ್ಟಿ ಕಟ್ಟಾಗಿ ಮುಖ್ಯ ರಸ್ತೆಯ ಮೇಲೆ ಬಿದ್ದ ಪರಿಣಾಮ ಮನೆ ಬಿಟ್ಟು ಹೊರಬರಲು ಗ್ರಾಮಸ್ಥರ ಹಿಂದೇಟು. ಅಗ್ನಿ ಅವಘಡ ಸಂಭವಿಸಲು ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಒಂದು ಘಟನೆಗೆ ಕಾರಣ ಎಂಬುದು ಗ್ರಾಮಸ್ಥರ ಆರೋಪ. ಸತ್ತ ಎಲ್ಲ ಸತ್ಯ ಎಲ್ಲ ವೈರ್ ಕಟ್ಟ ಹುಡುಗ